ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ರೆಡ್ ಸ್ಯಾರಿನ ವೇರ್ ಮಾಡಿ ರೆಡಿಯಾಗಿ ಕೂತಿದ್ದೀನಿ. ನಾವೀಗ ಊರಿಗೆ ಹೊರಡಬೇಕು. ನಾನು, ನವೀನ್, ಅಥರ್ವ, ಆರ್ಯ 4 ಜನ ಹೋಗ್ತಾ ಇದ್ದೀವಿ. ಸೊ ನವೀನ್ ಅವ್ರಿಗೆ ಯಾರೋ ಕ್ಲೈಂಟ್ಸ್ ಬಂದಿದ್ರು, ಹಾಗಾಗಿ ಅವರು ಮನೆ ತೋರಿಸೋದಕ್ಕೆ ಅಂತ ಹೋಗಿದ್ರು. ಈಗ ಅವರು ಕೂಡ ಬರ್ತಾ ಇದ್ದಾರೆ. ಸೊ ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಜಾತ್ರೆ ಅಂತ ಹೇಳಿದ್ನಲ್ಲ, ಜಾತ್ರೆ ಎಲ್ಲ ಆದಮೇಲೆ ಮನೆ ಹತ್ರ ದೇವ್ರು ಬರುತ್ತೆ. ಸೊ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಜೊತೆ ಊರಿಗೆ ಅಂತಾನೆ ನಮ್ಮ ಅತ್ತೆ ಮಾವನ ಮನೆ ಏನಿದೆಯಲ್ಲ ಅಲ್ಲಿಗೆ. ಸೊ ನಮ್ಮಮ್ಮ ಕಾಲ್ ಮಾಡ್ತಾ ಇದ್ದಾರೆ, ಬಂಟು ರೆಡಿ ಆದ ಅಂತ ಅನ್ಸುತ್ತೆ. ನವೀನ್ ಅಮ್ಮಂಗೆ ಕಾಲ್ ಮಾಡ್ತವ್ರೆ ಅಮ್ಮ. ಬಂಟು ರೆಡಿ ಆಗಿದ್ದಾನೆ ಅನ್ಸುತ್ತೆ. ಅದಕ್ಕೆ ಇರುಕಂದ ಈಗ ಅಲ್ಲಿ ಪಪ್ಪ ಮಾಡ್ತಾರೆ, ಸುಮ್ಮನಿರು. ಬರ್ತೀವಿ ಇನ್ನೊಂದು 10 ನಿಮಿಷ ಅಂತ ಹೇಳಿ ಹಂಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬಿಡೋಣ. ಸೊ ಎಸ್, ಈಗ ನಾವೆಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅವ್ರು ನಂಗೆ ಟ್ರೈ ಮಾಡ್ತವ್ರೆ ಇನ್ನೊಂದು 2 ನಿಮಿಷ ಬಿಟ್ಟು ಮಾಡಿ. ಈ ಸ್ಯಾರಿ ಬಂದು ಇಶಾ ವಸ್ತ್ರ ಅಂತ ಇನ್ಸ್ಟಾ ಪೇಜಲ್ಲಿ ನಾನು ಕೊಲ್ಯಾಬ್ ಮಾಡಿರ್ತೀನಿ. ಸ್ಯಾರಿ ಅಂತೂ ಮಸ್ತಿದೆ ಆಯಿತಾ, ಬೆಣ್ಣೆ ಥರ ಇದೆ ಸ್ಯಾರಿ. ಸಖತ್ತಾಗಿ ಕಂಫರ್ಟಬಲ್ ಆಗಿದೆ ವೇರ್ ಮಾಡೋದಕ್ಕೆ. ಈ ಸಮ್ಮರ್ಗಂತೂ ಹೇಳಿ ಮಾಡಿಸಿದ್ದು. ನಾನು ಅದನ್ನು ಶೋ ಮಾಡಬೇಕು ಅಂತ ಪಕ್ಕದಲ್ಲಿ ಇಟ್ಕೊಂಡಿರೋದು. ನಾನು ಕೂತ್ಕೊಳ್ಳೋಕೆ ಜಾಗ ನನಗೆ ಗೊತ್ತಾಯಿತು ಇವ್ರು ಹಿಂಗೆ ಯಾವಾಗಲೂ ಅಷ್ಟೇ. ಸೊ ನನ್ನ ಓರ್ಗಿತಿ ಅಂತ ಅಂದರೆ ನವೀನ್ ಇದ್ದಾರಲ್ಲ, ನವೀನ್ ಅವರ ದೊಡ್ಡಪ್ಪನ ಮಗನ ಹೆಂಡತಿ. ಸೊ ಅಕ್ಕ ಆಗಬೇಕು ನನಗೆ. ಅವರು ನಾನು ವೇರ್ ಮಾಡೋ ಸ್ಯಾರೀಸ್ ಎಲ್ಲ ನೋಡ್ಬಿಟ್ಟು ನೀನು ಚೆನ್ನಾಗಿರೋ ಸ್ಯಾರೀಸ್ ಹಾಕ್ತಾ ಇರ್ತೀಯ, ಸೊ ಒಂದಷ್ಟು ಸ್ಯಾರೀಸ್ ತಂದ್ಕೊಡು ಅಂತ ಅಂದ್ಬಿಟ್ಟು ಲಾಸ್ಟ್ ಹೋದಾಗ ದುಡ್ಡು ಕೊಟ್ಟಿದ್ರು. ಅದಕ್ಕೆ ನಾನು ಒಂದಷ್ಟು ಆನ್ಲೈನಲ್ಲಿ ಏನು ಗೊತ್ತಾ, ನಾವು ಶಾಪಲ್ಲಿ ಹೋದಾಗ ಸಿಗಲ್ಲ ನಮಗೆ ಆ ಥರ ಟ್ರೆಂಡಿ ಕಲೆಕ್ಷನ್ಸ್ ಎಲ್ಲ. ಆಲ್ಮೋಸ್ಟ್ ಈಗ ಆನ್ಲೈನಲ್ಲೇ ಸಿಗೋದು. ಸೌರ ಕಲೆಕ್ಷನ್ಸಿಂದ ನಾನು ಒಂದಷ್ಟು ಸ್ಯಾರೀಸ್ನ ತರಿಸಿದ್ದೀನಿ. ಹಲೋ, ರೆಡಿ ಆಗಿದ್ದಾನ? ಇನ್ನೊಂದು 10 ನಿಮಿಷ ಬಂದ್ವಿ ಅಂತ. 10 ನಿಮಿಷ ಬಂದು ಹಂಗೆ ಕರ್ಕೊಂಡು ಹಂಗೆ ಹೋಗ್ತೀವಿ ಅಂತ. ಸರಿ ಆಯ್ತು, ಓಕೆ. ಸಿಕ್ಕಾಪಟ್ಟೆ ಶೆಕೆ ಇದೆ. ಫ್ಯಾನ್ ಹಾಕಿದ್ರೆ ಡಿಸ್ಟರ್ಬೆನ್ಸ್ ಸೌಂಡ್, ಸಿಕ್ಕಾಪಟ್ಟೆ ಶೆಕೆ ಇದೆ. ಆ್ಯಂಡ್ ಫಸ್ಟ್ ಸ್ಯಾರಿ ಇದು ಬಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಅವ್ರು ಅದನ್ನೇ ಕೇಳಿದ್ರು, ನನಗೆ ಎಲ್ಲ ಸ್ಯಾರೀಸು ಕೂಡ ಸೆಮಿ ಮೈಸೂರು ಸಿಲ್ಕಲ್ಲೇ ತೊಗೊಬಾ ರಮ್ಯ ಅಂತ ಅಂದಿದ್ರು. ಹಾಗಾಗಿ ನಾನು ನೋಡಿ, ಇದು ತುಂಬ ಟ್ರೆಂಡ್ ಆದಂಥ ಕಲರ್, ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ನು ಸ್ಯಾರಿ. ತುಂಬಾ ಚೆನ್ನಾಗಿದೆ. ನಾನೀಗ ಒಂದು 4 ಸ್ಯಾರಿನ ತೊಗೊಂಡು ಹೋಗ್ತಾ ಇದ್ದೀನಿ ಅವ್ರಿಗೆ ಅಂತ ಅಂದ್ಬಿಟ್ಟು. ಅವ್ರಿಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಇದು ನೋಡಿ, ತುಂಬ ರಿಚ್ ಆಗು ಕಾಣುತ್ತೆ, ಗ್ರ್ಯಾಂಡಾಗೂ ಕಾಣುತ್ತೆ. ಇದನ್ನು ಕವರ್ಗೆ ಹಾಕಿ. ಇದೆಲ್ಲ ಸೌರ ಕಲೆಕ್ಷನ್ಸ್, ನಮ್ಮ ಅಕ್ಕನ ಹತ್ರನೇ ತೊಗೊಂಡಿರೋವಂಥದ್ದು. ಇನ್ನು ರೆಡ್. ಸೊ ಇದು ನೋಡಿ, ಬಾರ್ಡರ್ ಬಂದು ಈ ಥರ ಒಂಥರ ಕ್ರೀಮ್ ಅಲ್ಲ, ಇದೊಂಥರ ಕಲರು. ಸೊ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರುತ್ತೆ. ರೆಡ್ಡಲ್ಲೂ ಕೂಡ ತರಿಸ್ತಿದ್ದೀನಿ. ಇದೊಂದು ಸ್ಯಾರಿ ತರಿಸ್ತಿದ್ದೀನಿ. ಜೊತೆಗೆ ಇದು ಅಂತೂ ಕಲರ್ ಕಾಂಬಿನೇಷನ್ ತುಂಬಾ ಯುನೀಕ್ ಆಗಿದೆ. ವೈನ್ ಜೊತೆಗೆ ಪಿಸ್ತಾ ಗ್ರೀನ್, ಈ ಸ್ಯಾರಿನೂ ಕೂಡ ತರಿಸಿದ್ದೀನಿ. ಎಲ್ಲವೂ ಕೂಡ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸೇ. ಅವ್ರು ಅದನ್ನೇ ಹೇಳಿದರು. ಮತ್ತು ಈಗ ತುಂಬಾ ಟ್ರೆಂಡ್ ಆದಂಥ ಕಲರ್ ಕಾಂಬಿನೇಷನು ರಸ್ಟ್ ಆರೆಂಜ್. ಸೊ ಬಾರ್ಡರ್ ಬಂದು ಈ ಥರ ಬರುತ್ತೆ. ಸ್ಯಾರಿ ನೋಡ್ತಾ ಇದ್ದೀರಲ್ಲ, ಈ ಥರ ಇದೆ. ಇದು ಕೂಡ ಸೆಮಿ ಮೈಸೂರು ಸಿಲ್ಕೇನೆ. ನನಗೆ ಆ್ಯಕ್ಚುಲಿ 4 ಸ್ಯಾರಿನೂ ಇಷ್ಟ ಆಯಿತು. ಚೆನ್ನಾಗಿರೋದಕ್ಕೆ ಸೇಮ್ 4 ಸ್ಯಾರಿನೂ ತರಿಸ್ಕೊಬಿಡು, ಇದೇ ಥರ ಹಾಕೊಬಿಡಿ. ಮುಂಚೆನೆ ನೀವು ಗರ್ಲ್ಸ್ ಅಂತವ್ರೆ ನಿಮಗೆ ಅಂದ್ಕೊಂಡು. ಮಮ್ಮಿಗೆ, ಅದು ದೊಡ್ಡಮ್ಮಂಗೆ. ಸೊ ಇದೊಂದು ಸ್ಯಾರಿ, ಇದು ನಮ್ಮ ಅಮ್ಮಂಗೆ ಇದು ತುಂಬ ಇಷ್ಟ ಆಯಿತು. ಸೊ ಇದು ಹಾಕ್ಬಿಡಿ ಬ್ಯಾಗ್, ಮರ್ತ್ಕೊಂಡು ಹೋಗ್ಬಿಟ್ಟವು ಆಮೇಲೆ. ಸೊ ಈಗ ನಾನು 1-2 ರೀಲ್ಸ್ ಮಾಡಿಬಿಟ್ಟು ನಾವು ಹೋಗ್ತೀವಿ. ಟೈಮ್ ಆಗಿದೆ. ನಾನು ನ್ಯೂ ಲುಕ್ಕಲ್ಲಿ ಹೇಗಿದ್ದೀನಿ. ನ್ಯೂ ಲುಕ್ ಏನು, ಫುಲ್ ಕ್ಲೀನ್ ಶೇವ್ ಮಾಡಿದ್ದಾರೆ. ಸೊ ಪೊಲೀಸ್ ಥರ ಕಾಣ್ತಿದ್ದೀರಾ. ಪಾಪ ಪೊಲೀಸ್. ಮೀಸು ಚೆನ್ನಾಗಿ ಕಟ್ ಮಾಡ್ಕೊಂಡಿಲ್ವಾ? ಯಾಕೆ ಇಷ್ಟ ಇಲ್ವಾ ನಿಂಗೆ ಈ ಥರ? ಭಯ ಆಗುತ್ತಾ? ಇಷ್ಟ ಇಲ್ವಂತೆ ಅವನಿಗೆ. ಭಯ ಆಗುತ್ತೆ ಈ ಥರ ನೋಡೋಕೆ ನಿಮಗೆ. ನನ್ನನ್ನು ನಡೀರಿ ಈಗ. ಫೋನ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಎಸ್ ಫ್ರೆಂಡ್ಸ್, ನಾನೊಂದು ರೀಲ್ ಮಾಡ್ಬಿಡ್ತೀನಿ. ಫೋಟೋಸು ಡಿಲೀಟ್ ಆಗ್ಬಿಟ್ಟಿದೆ ಒಂಚೂರು. ಫ್ರೆಂಡ್ಸ್, ಈಗ ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಇವ್ರನ್ನೆಲ್ಲ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಡ್ರೈವ್ ಮಾಡ್ಕೊಂಡು. ಎಸ್, ಗಾಗಲ್ಸ್ ನನಗೆ. ನಿಮ್ದು ಅಲ್ಲಿ ಅಲ್ಲೈತಲ್ಲ, ತರಲ? ಬೇಡ ಬಿಡಿ. 2 ನಿಮಿಷ ಬಂದೆ. ಹಿಂಗೆ ನನ್ನ ಗಂಡ. ಸೊ ಈಗ ನಾನು ಇವ್ರನ್ನೆಲ್ಲ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನೇ ಸೆಲ್ಫ್ ಡ್ರೈವ್ ಮಾಡಿಕೊಂಡು. ಸಿಕ್ಕಾಪಟ್ಟೆ ಶೆಕೆ ಇದೆ, AC ಹಾಕ್ಕೊಂಡು ಫುಲ್ ಹೋಗ್ತಾ ಇರೋದೆ ಈಗ, ಅಲ್ವಾ ತರ್ವಾ? ಸೊ ಇವತ್ತು ಮಮ್ಮಿ ಡ್ರೈವ್ ಮಾಡ್ತಾ ಇದ್ದಾರೆ ಅಲ್ವಾ?
ಶೆಕೆ ಎ ಸಿ ಹಾಕೊಳ್ಳೋಣ ಇರೋ ನಿಮಿಷ. ಓಕೆ, ನೀನು ರೆಡ್, ನಾನು ರೆಡ್. ವೈಟ್ ಅಂಡ್ ರೆಡ್. ನಮ್ದು ಇಲ್ಲಿ ವೈಟ್ ಆಯ್ತಲ್ಲ, ಕ್ರೀಮ್. ನಾವಿಬ್ರುದು ಯೆಲ್ಲೋ ಕಲರ್ ಸ್ಮೈಲಿ. ನಂಗೆ ಸ್ಮೈಲಿ. ಗೊತ್ತಿಲ್ಲ. ನನ್ನ ಅಪ್ಪ ಬಂದ ತಕ್ಷಣ ಇರೋಣ. ಲೆಟ್ಸ್ ಮೂವ್. ಯಸ್. ಓಕೆ. ಹೋಗಿ. ಬಾರವ್ವ ಬಾರೆ ಗೌರಮ್ಮ. ಎಸ್, ಟರ್ನಿಂಗ್ ಅಲ್ಲಿ ಇದ್ದಾಗ ಹಿಂಗಾರೆ ನೋಡುದು. ಯಸ್ ಎಸ್, ಗೋ ಫಾರ್. ಯಸ್ ಯಸ್. ನಮ್ಮ ಅಮ್ಮನ ಅಭ್ಯಾಸ ಹಾಕಿರೋಳೆ ಟ್ರೈ ಮಾಡೋಕ್ಕೆ. ಯಸ್ ಯಸ್. ಏನಪ್ಪ? ನಮ್ಮ ಅವ್ವ ಟ್ರೈ ಮಾಡೋಕ್ಕೆ ಅಭ್ಯಾಸ ಹಾಕಿರೋಳೆ. ಯಸ್ ಯಸ್. ಸ್ಟಾಪ್. ಇದಾರಲ್ಲ ಇವರೇ ರಮ್ಯಾ ಅಂತ. ರಮ್ಯಾ ಅವರೇ, ಈ ಕೇರ್ ಆಡ್ತಕ್ಕ ನೀವೇ ಓಡಿಸ್ತಾ ಇದ್ದೀರಾ? ಎಸ್, ಅಫ್ಕೋರ್ಸ್. ಡ್ರೈವಿಂಗ್ ಇಷ್ಟನಾ ನಿಮಗೆ? ಕಾಲ್ ಮಾಡಿ. ಬಂಟೋ, ಕಮ್ ಕಮ್ ಕಮ್. ಬಾ ಬಾ. ಯಾರು ಅಂತ ಗೊತ್ತಾಯ್ತಲ್ವೇನೋ ಅವನಿಗೆ. ಅಮ್ಮ ಹೇಳು. ಅಮ್ಮ ಅಮ್ಮ ತೆಗಿ ಬಾಯಿ. ಅವತ್ತು 181 ಕಿಲೋಮೀಟರ್ ಇತ್ತು ಇಲ್ಲಿ ಬಿಟ್ಟಾಗ ಪೆಟ್ರೋಲ್ ಗೇಜು. ಫ್ರೆಂಡ್ಸ್, ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಚೆನ್ನಾಗಿ ನಿದ್ದೆ ಮಾಡ್ಕೊಂಡ್ವಿ. ನನಗೆ ಹಿಂದೆ ಕುತ್ಕೊಳ್ಳೋಕ್ಕೆ ಯಾವಾಗಲೂ ನಂಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ, ಫ್ರಂಟ್ ಸೀಟಲ್ಲಿ ಕುತ್ಕೊಂಡು ಅಡ್ಜಸ್ಟ್ ಆಗಿಬಿಟ್ಟು ಹಿಂದೆ ಬ್ಯಾಕ್ ಸೀಟಲ್ಲಿ ಕುತ್ಕೊಂಡ್ರೆ ಹೊಟ್ಟೆ ಎಲ್ಲ ಒಂದು ತೊಳಸ್ದಂಗೆ ಆಗಿಬಿಡುತ್ತೆ. ಸೊ ಯೂಶಲಿ ನಾನು ಕೂತ್ಕೊಳ್ಳೋದಿಲ್ಲ, ಹಿಂದೆಗಡೆ ಕೂತ್ಕೊಳ್ಳಲ್ಲ, ಕೂದಲೆಲ್ಲ ಕೆದ್ರೋಗೋಯ್ತು ನೋಡಿ. ಆದರೆ ಇವತ್ತು ಬಂಟಿಗೆ ಬಿಸಿಲು ಬೀಳುತ್ತೆ ಅಂತ ಅಂದ್ಬಿಟ್ಟು ನಾನು ಹಿಂದೆ ಬಂದೆ. ಇವನು ನಮ್ಮ ಅಥರ್ವ ಹೋಗಿ ಮುಂದೆ ಕೂತ್ಕೊಬಿಟ್ಟಿದ್ದ. ಸೊ ಈಗ ನಾವು ಮನೆ ಹತ್ರ ಬಂದ್ವಿ. ಎಲ್ಲಾಗ್ತೀರಾ ಕಾರ್ನ? ಇಲ್ಲಿ ಇದೆ ಹಿಂಸೆ, ಇಲ್ಲಿ ಕಾರ್ ಪಾರ್ಕಿಂಗೇ ಹಿಂಸೆ. ನವೀನ್ಗೆ ಅದೇ ಬೇಜಾರು, ಬಿಸಿಲಲ್ಲಿ ನಿಂತ್ಕೋಬೇಕಾಗುತ್ತೆ ಕಾರು ಅಂತ ಅಂದ್ಬಿಟ್ಟು. ಇರಮ್ಮ ಇರಮ್ಮ. ಅಥರ್ವ ನಿದ್ದೆ ಮಾಡಿದ್ದ. ಅಮ್ಮ ಅಮ್ಮ ಆಯ್ತಾಯ್ತು, ಹೋಗೋಣ ಇರು. ಈಗ ಬನ್ನಿ, ಫಸ್ಟ್ ಡೋರ್ ತೆಗಿರಿ ಬನ್ನಿ. ಅಪ್ಪ ನಂಗೆ ಸುಸ್ತಾಗೋಯ್ತು. ಬಂಟು ಏನು? ಯಾರ ಮನೆಯಲ್ಲ ಇದು ಬಂಟು? ನೋಡಲ್ಲ, ಅಜ್ಜಿ ಕರಿತೈತೆ. ಸಾಕಾಗೋಯ್ತು ಕಣಪ್ಪ ಡ್ರೈವಿಂಗ್ ಮಾಡಿ. ಈ ಅಪ್ಪ ಏನೋ ತುಂಬಾ ಹೊತ್ತು ಬಂದ್ವಿ ಅಂತ ಫೀಲ್ ಆಯ್ತು. ಎ ಸಿ ಹಾಕೊಂಡ್ರು ಟ್ರಾವೆಲಿಂಗ್ ಬೋರೆ. ಅಯ್ಯಪ್ಪ, ಮೈ ಕೈ ಎಲ್ಲ ನೋವು ಬಂದ್ಬಿಟ್ಟು. ಅಪ್ಪ ದೇವ್ರೇ, ನನ್ನ ಮಗ ಅಂತ ಆರಾಮಾಗಿ ಬಂದ. ನನ್ನ ಮಕ್ಕಳು ದೊಡ್ಡವರಾಗ್ಬಿಟ್ಟೆ, ಅವರೇ ಕಾರ್ ಓಡಿಸ್ಕೊಂಡು ಕರ್ಕೊಡ್ತಾರೆ ನನ್ನ. ಏಯ್, ಇವ್ರಿಗೆ 18 ವರ್ಷ ಆಗಿ ಇನ್ನು 13 ವರ್ಷ. ಈಗಾಗಲೇ 5 ವರ್ಷ ಆತಾರೆ ಅವ್ನಿಗೆ. ಇನ್ನು 13 ವರ್ಷ. ನೀವು 13 ವರ್ಷ ಆಗಷ್ಟ ನನ್ಗೆ 50 ವರ್ಷ ಆಗಿರ್ತದೆ. ಹಾ ರಮ್ಯಾ, ಇವನ್ಗೆ 18 ವರ್ಷ ಆಗಷ್ಟ ನನ್ಗೆ 50 ವರ್ಷ ಆಗಿರ್ತದೆ. ಬಂಟ ಏನಮ್ಮ? ಹೂ, ಫ್ಯಾನು. ಏನದು? ವಿಡಿಯೋನ ಅತಿ ಹೆಚ್ಚು ಹೆಣ್ಣು ಮಕ್ಕಳೇ ವೀಕ್ಷಣೆ ಮಾಡೋದ್ರಿಂದ, ಇವತ್ತು ವಿಶೇಷವಾಗಿ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ
ತಮಗೆಲ್ರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ದೇವರೆಲ್ರಿಗೂ ಒಳ್ಳೇದು ಮಾಡಲಿ. ಆದಷ್ಟು ಎಲ್ಲರೂ ಸ್ಟ್ರಾಂಗ್ ವುಮೆನ್ ಆಗಿರಿ, ಹೆಚ್ಚು ಹೆಚ್ಚು ಸಾಧನೆ ಮಾಡಿ. ಈ ಗಂಡು ಮಕ್ಕಳಿಗಿಂತ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತ ಈಗ ಆಲ್ರೆಡಿ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಒಂದು ನಿಮಿಷ ಫ್ರೆಂಡ್ಸ್, ನನ್ನ ಕಡೆಯಿಂದನೂ ಅಷ್ಟೇ ಎಲ್ರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಾವು ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ. ಸೊ ಹೇಳ್ಬೇಕಂತ ಅಂದರೆ ಎಲ್ಲದಕ್ಕಿಂತ ನಾವು ಒಂದು ಕೈ ಜಾಸ್ತಿನೇ ಇದ್ದೀವಿ ನಾವು ಹೆಣ್ಮಕ್ಳು. ಇವತ್ತು ಹೊರಗೆ ಒಳಗಡೆ ಎಲ್ಲ ದುಡ್ದು ಮನೆ ಮಕ್ಕಳು ಸಂಸಾರ ಅಂತ ನಿಭಾಯಿಸ್ಕೊಂಡು ಎಷ್ಟೋ ಸಾಧನೆಗಳನ್ನ ಮಾಡಿಕೊಂಡು ಹೆಣ್ಮಕ್ಳು ಏನೇನೆಲ್ಲ ಅಚೀವ್ ಮಾಡಿದ್ದಾರೆ ಇವತ್ತು. ಅಥವಾ ಫ್ಯಾನ್ ಬಾ ಈ ಕಡೆ. ಸೊ ಯಾರಿಗೂ ನಾವು ಕಮ್ಮಿ ಇಲ್ಲ ಅನ್ನೋ ಥರ ಹೆಣ್ಮಕ್ಳು ಬದುಕ್ತಾ ಇದ್ದಾರೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಕೂಡ ನಿಮ್ಮೆಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ನೀವು ಹೇಳ್ರು ಹ್ಯಾಪಿ ವುಮೆನ್ಸ್ ಡೇ ಅಂತೇಳಿ. ಹ್ಯಾಪಿ ವುಮೆನ್ಸ್ ಡೇ. ಬಂಟು ನೀನು ಹ್ಯಾಪಿ ವುಮೆನ್ಸ್ ಡೇ. ಬಂಟು ಎಲ್ಲ ಹೇಳ್ತಾ ಇದೆಯಲ್ಲಪ್ಪ. ಹಾಕ್ಬಿಟ್ಟು ಅಲ್ಲಿ ಕಟ್ಟೋಗ್ಬಿಡುತ್ತೆ. ಅಣ್ಣ ಒಂದ್ಸಲ ಇವನು ನನ್ನ ಬೈಕಿ ಹಾಕ್ಬಿಟ್ಟಿದ್ದೆ ಚಿಕ್ಕವನಿದ್ದಾಗ. ಓಕೆ, ನವೀನ್ ಏನ್ ಮಾಡ್ತಾ ಇದ್ದೀರಾ? ಇವತ್ತು ಚಿಕನ್ ಫ್ರೈ ಭಟ್ರಾಗ್ಬಿಟ್ಟಿದ್ದೀರಾ? ಯಾವುದೇ ಶುಭ ಸಮಾರಂಭ ಕಾರ್ಯಕ್ರಮಗಳಿಗೆ ನಾವು ನಾನ್ ವೆಜ್ ಕ್ಯಾಟ್ರಿಂಗ್ ಮಾಡ್ಕೊಡ್ತಾರೆ, ಮಾಡ್ಕೊಡ್ತೀವಿ. ಸಂಪರ್ಕಿಸಿ ಇವ್ರ ಕೈಲಿ ಏನಾದ್ರು ಮಾಡಿಸ್ಕೊಬಿಟ್ರೆ ಮುಗೀತು. ಏನು ಬರಲ್ಲ ಅಂತ. ನೀನು ಮಾಡು. ಈ ಸಣ್ಣ ಭಟ್ರು ನೋಡಿ, ಸಣ್ಣ ಭಟ್ರು ಇವರೇ ಭಟ್ರು, ಇವ್ರಿಗೆ ಅಸಿಸ್ಟೆಂಟು ಅವರು. ಮಾಡಿ. ಏನು ಸರ್ ಇದು? ಚಿಕನ್ ಮಟನ್? ಚಿಕನ್ ಮಸಾಲ ಅಂತೆ ರೆಸಿಪಿ. ಎಲ್ಲೋ ನೀನ್ ಗೋಡೆಗೆಲ್ಲ ಆರಿಸ್ಬಿಡ್ತೀಯ ಆ ಥರ. ಇಲ್ಲಿ ಪ್ರೀತಿ ಇಷ್ಟೊಡ್ಬಿಟ್ಟಿದ್ಯಾ? ಅಥವಾ ಬಟ್ಟೆ ಗಲೀಜಾಗಲ್ವಾ? ಇಷ್ಟೊಡ್ಬಿಟ್ಟಿದ್ಯಾ ಪ್ರೀತಿ? ನಾನು ಗೊತ್ತಾ ಯಾರ ಮಗ? ನಾನು ಮಿಸವ್ವ ಮಗನಾ? ಮಿಸ್ಸವ್ವ. ಫ್ರೆಂಡ್ಸ್, ಇಲ್ಲಿ ಏನಂತ ಅಂದ್ರೆ ನಮ್ಮ ಅತ್ತೆದು ಅಂಗನವಾಡಿ ಹಿಂದೆಗಡೆನೆ ಇರೋದು. ಎಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಕೂತ್ಕೊ ಕಾಣಿಸುತ್ತೆ ನೋಡಿ ಅಂಗನವಾಡಿ. ಹಾ, ಇಲ್ಲಿ ನೋಡಿ, ಇದೇನೆ ಅಂಗನವಾಡಿ. ಮನೆ ಹಿಂದೆಗಡೆನೆ ಇದೆ ನೋಡಿ. ಸೊ ಇವರೆಲ್ಲ ಅವ್ರ ಸ್ಟೂಡೆಂಟ್ಸು. ಇಲ್ಲಿ ಅವ್ರನ್ನ ಕರೆಯೋದು ಮಿಸ್ಸವ್ವ ಅಂತ ಕರೆಯೋದು. ಮಿಸ್ ಆದಾಗ ಓನ್ ಸೇರಿಸ್ಕೊಂಡಿದ್ದಾರೆ. ಸೊ ನಾನು ಯಾರ ಮಗ ಅಂದ್ರೆ ಮಿಸ್ಸವ್ವನ ಮಗ ಅಂತ ಹೇಳ್ತವ್ರೆ. ಮಿಸ್ಸವ್ವನ ಮಗ ನಾನು. ಏಯ್ ಅಥರ್ವ, ಏನ್ ಮಾಡ್ತಿದ್ಯಾ? ಎಲ್ಲಾ ಮಕ್ಕಳಿಗೂ ನಮ್ಮಮ್ಮ ಮಿಸ್ ಅಲ್ಲ, ಮಿಸ್ಸವ್ವ. ಮಿಸ್ಸವ್ವ, ಮಿಸ್ ಪ್ಲಸ್ ಅವ್ವ, ಮಿಸ್ಸವ್ವ. ಅಥರ್ವ ಹಿಂದೆ ಹೋಗು ಸ್ವಲ್ಪ. ಅಲ್ಲೋಳಿ ನಮ್ಮ ಅಪ್ಪ ಪಂಚೆ ಹಾಕಂಡೆ ನೋಡೆ. ನಿಮ್ಮ ಅಪ್ಪ ಎಷ್ಟೊಂದು ದಿನ ಆದ್ಮೇಲೆ ಪಂಚೆ ಹಾಕೊಂಡವ್ರೆ ನೋಡು. ಹೊಸ ಮದ್ವೆ ಗಂಟನ ಕಾಣ್ತವ್ರೆ. ಮತ್ತೆ ಮೀಸನ್ನವೇ ಕಟ್ ಮಾಡಿಬಿಟ್ಟು. ಮೀಸೆ ಗಡ್ಡ ಕಟ್ ಮಾಡೋದು ಚೆನ್ನಾಗಿ ಕಾಣಿಸ್ತಾ. ಅಮ್ಮ, ಶಿವು, ರಕ್ಷಿತಾ, ಸೌಮ್ಯ, ಭಾವ, ಚಿಂಟು 6 ಜನ ಬರ್ತವ್ರು. 6 ಜನ ಬರ್ತಡ. ಇಡೋ ಕಾಲ್ ಮತ್ತೇನ? ನೀವು ಮಧ್ಯಾಹ್ನ ಏನುಂಡ್ರಿ? ಏನಪ್ಪ ಕಲ್ಸಪ್ಪ. ಕಲ್ಸಕಾಯಿ ಇಟ್ಕೊಡೋದು ಬಿಡು. ಅದರ ಬಂಡಿ ಅಮ್ಮ ಯಾವ್ದು ಕಲ್ಸಮ್ಮ?
ಅಷ್ಟೊಂದು ಹಾಕ್ಬಿಟ್ಟು ಏ ಬೀಳ್ತೀಯ ಬಂಟು ಅಷ್ಟೊಂದ ನೋಡ್ಕ ಹಾಕು. ಬಟ್ಟೆ ಆ ಕಡೆ ತೊಳೆ. ಕಬಾಬು ಮಟನ್ ಎಲ್ಲ ಇಷ್ಟ. ಸ್ಪೆಷಲ್ ಇಷ್ಟ ಗೊತ್ತಾ? ಕಬಾಬು ಮಟನ್ ಎಲ್ಲ ಇಷ್ಟ. ಎಲ್ಲ ಇಷ್ಟನ. ಪೌಡ್ರು ಬೇಕಾ ನೋಡು ಇನ್ನೊಂದು. ಕಬಾಬ್ ಐತಕ್ಕೆ ರಾಘು ರಾಘು ಕೈ ತೊಳ್ಕ ಬನ್ನಿ. ಈರುಳ್ಳಿ ಬಿಡ್ತಿದ್ಯಾ? ಏನು ಮಾಡಿಲ್ಲ. ಇಲ್ಲ ದಾರಿ ಬಿಡಿಸ್ತಾನೆ ನೀನು ಅಲ್ಲಿ ಜಾಗ ತಗತ್ತೀನಿ ಇದಂತ ಇದೆ ತದು ಗೊಂಬೆ ನಾನು ಹಾಡು ಹೇಳೋದು ಮಾಡ್ತಾ ಇದೀಯಾ? ಕಬಾಬ್ ಹಾಕೋದು ಮಾಡ್ತಾ ಇದೀಯಾ? ಕಬಾಬ್ ಬೇಯಿಸೋದು ಮಾಡ್ತಿದ್ದೀನಿ. ಗೊಂಬೆ ಯಾಕೆ ನೆನಪೈತೀಗ ನಿನ್ಗೆ? ಮಾವನ ಪುಟ್ಟಂಚ ಅಂತ ಹಾಗೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯವ್ರನ್ನೆಲ್ಲ ಊಟಕ್ಕೆ ಅಂತ ಇನ್ವೈಟ್ ಮಾಡಿದ್ವಿ. ಶಿವು ಮತ್ತು ರಕ್ಷಿತಾ, ಅಕ್ಕ, ಬಾವ, ಅಮ್ಮ ಎಲ್ಲರೂ ನಮ್ಮ ಅತ್ತೆ ಇನ್ವೈಟ್ ಮಾಡಿದರು. ಈ ಥರ ಹಿಂಗೆ ಹಬ್ಬ ಇದೆಯಲ್ಲ ಎಲ್ಲ ಬನ್ನಿ ಅಂತ ಅಂದ್ಬಿಟ್ಟು. ಸೊ ಅವರು ಕೂಡ ಎಲ್ಲರೂ, ರಕ್ಷಿತಾ ಅವ್ರಿಗೆ ಯಾವುದೋ ಒಂದು ಬೀಗ್ರೂಟ ಇತ್ತು ಅವ್ರ ರಿಲೇಟಿವ್ ಕಡೆದು ಅಂದ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಅವರು ಇಲ್ಲಿಗೆ ಮನೆಗೆ ಬರೋಷ್ಟರಲ್ಲಿ 3:30, 3:45 ಆ ಥರ ಆಗೋಗಿತ್ತು. ಸೊ ಎಲ್ಲರೂ ಬಂದರು ಇವಾಗ ತಾನೇ. ನಾವು ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಕೂಡ ಊಟ ಮಾಡಿರಲಿಲ್ಲ. ಅವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋದ್ಮೇಲೆ ನಾವು ಮಾಡಿದ್ರಾಯ್ತು ಅಂತ. ಸೊ ನಾನಂತೂ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದೆ. ಅವರು ಕೂಡ ಬಂದರು. ಈಗ ಎಲ್ರಿಗೂ ಊಟಕ್ಕೆ ಬಡಿಸ್ಬೇಕು. ಏನಂತ ಅಂದರೆ ರಕ್ಷಿತಾ ಫಸ್ಟ್ ಟೈಮು ಅಂದರೆ ನಮ್ಮ ಅತ್ತೆ ಮನೆಗೆ ಅವಳು ಇದನ್ನೆಲ್ಲ ನೋಡೇ ಇರಲಿಲ್ಲ. ಸೊ ನಮ್ಮ ಅತ್ತೆ ಮನೆಗೆ ಫಸ್ಟ್ ಟೈಮ್ ಅವಳು ಬರ್ತಿರೋದು. ನಮ್ಮಮ್ಮ ಮತ್ತು ಚಿಂಟು, ಅಕ್ಕ, ಬಾವ ಎಲ್ಲ ಬಂದಿದ್ದಾರೆ. ಸೊ ಅವ್ರನ್ನೆಲ್ಲ ಈಗ ಮಾತಾಡಿಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಬಂಟು ಅಂತೂ ನಮ್ಮಮ್ಮ ನೋಡಿದ ತಕ್ಷಣ ಫುಲ್ ಖುಷಿ ಅವನಿಗೆ. ಯಾಕಂದರೆ ಏನು ಪ್ರತಿ ಒಬ್ಬಳು ತಾಯಿಗೂ ಸ್ವಲ್ಪ ರೆಸ್ಟ್ ಅಂತ ಕೊಡೋದು ಇನ್ನೊಂದು ಅವಳ ತಾಯಿನೇ ಅಂತ ಹೇಳ್ತಾರೆ. ಆದರೆ ನನ್ನ ಮಗನ ವಿಚಾರದಲ್ಲಿ, ನಮ್ಮ ಮಕ್ಕಳ ವಿಚಾರದಲ್ಲಂತೂ ಅದು ಜಾಸ್ತಿ. ವರ್ಕಿಂಗ್ ವಿಮೆನ್ಸ್ ಲೈಫಲ್ಲಂತೂ ಅಜ್ಜಿನೇ ತಾಯಿ ಆಗಿಬಿಟ್ಟಿರ್ತಾಳೆ. ಸೊ ಮ್ಯಾಕ್ಸಿಮಮ್ ನನ್ನ ಮಗ ನನ್ನ ಜೊತೆ ಕಾಲ ಕಳೆಯೋದಕ್ಕಿಂತ ನಮ್ಮಮ್ಮನ ಜೊತೆ ಕಾಲ ಕಳೆಯೋದೇ ಜಾಸ್ತಿ. ಅವನು ನೋಡಿದ ತಕ್ಷಣ ಫುಲ್ಲು ಖುಷಿಯಿಂದ ಬಂದ್ಬಿಟ್ಟ. ಈಗ ಊಟಕ್ಕೆ ಬಡಿಸ್ತಾ ಇದ್ದೀವಿ. ನಾನು ನಮ್ಮ ಅಮ್ಮನ ಮನೆಗೆ ತುಂಬಾ ಹತ್ತಿರ ಇದ್ದರೂ ಕೂಡ ನಾನು ಅತ್ತೆ ಮನೇಲಿದ್ದಾಗ ಅವರು ನಮ್ಮ ಮನೆಗೆ ಬರೋದಿದೆಯಲ್ಲ ಅದೊಂಥರ ಫೀಲಿಂಗು. ಪ್ರತಿ ಹೆಣ್ಮಕ್ಳಿಗೂ ಅದೊಂಥರ ಖುಷಿ ಆಗುತ್ತೆ. ನಾನಿಲ್ಲಿ ಇವ್ರಿಗಿಂತ ಮುಂಚೆ ಬಂದಿದ್ದು ಒಂದು 3-4 hours ಮುಂಚೆ ಬಂದರೂ ಕೂಡ ನನಗೆ ಅವ್ರುಗಳು ಬಂದಾಗ ಆಗಿದ್ದ ಖುಷಿನೇ ಬೇರೆ. ಕೆಲವ್ರ ಲೈಫಲ್ಲಿ ತುಂಬ ಬೇಗನೆ ಆಗಿರೋ ಅನುಭವಗಳು ನನಗೆ ಕೆಲವೊಂದು ಸಲ ಸ್ವಲ್ಪ ಸಮಯ ತಗೊಂತು. ಮದುವೆ ಆಗಿದ್ದು ಇಮಿಡಿಯೇಟಾಗಿ ಯಾವುದೂ ಕೂಡ ಇಂಪ್ಯಾಕ್ಟ್ ಆಗಲಿಲ್ಲ. ಬಟ್ ಒಂದಷ್ಟು ವರ್ಷಗಳಾದಮೇಲೆ ಆಯಿತು. ಆವಾಗ ಅನಿಸೋದು ಈ ಸೊಸೈಟಿ ಅನ್ನೋದೇ ಹೀಗೆ ಅನ್ನೋದನ್ನ ನಮಗೆ ಒಂದು ಅರ್ಥ ಮಾಡಿಸೋದಕ್ಕೆ ಕೆಲವೊಂದು ಪರಿಸ್ಥಿತಿಗಳು, ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗೋವಂಥದ್ದು. ಸೊ ಎಲ್ರಿಗೂ ನಾಚ್ಕೋಬಿಡಿ ಊಟ ಮಾಡಿ ಅಂತ ಹೇಳಿ ಊಟಕ್ಕೆ ಬಡಿಸ್ತಾ ಇದ್ವಿ. ಈಗ ನೋಡಿ ಹೊಸ ಮದುವೆ ಹುಡುಗ ಹುಡುಗಿ ಕೂಡ ಊಟ ಮಾಡ್ತಾ ಇದ್ದಾರೆ. ಆ್ಯಂಡ್ ಖುಷಿ ಆಯಿತು ನನಗೆ. ಇನ್ವೈಟ್ ಮಾಡಿದ್ರು, ಅವ್ರು ಮಾಡಿದ ಹಾಗೆ ಎಲ್ಲರೂ ಕೂಡ ಬಂದಿದ್ದು. ನಮ್ಮಮ್ಮ ಯೂಶ್ವಲಿ ಎಲ್ಲೂ ಹೋಗೋದಿಲ್ಲ. ಸೊ ಇವತ್ತು ಬೀಗರು ಮನೆಗೆ ಬಂದುಬಿಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಊಟ ಕೂಡ ಮಾಡಿದ್ರು. ಊಟ ಆಗಿ ಎಲ್ಲ ಅವ್ರ ಕಡೆ ಕೂತ್ಕೊಂಡ್ರು. ಏನು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ಯಾ? ಎಲ್ಲ ನೋಡ್ಕೊಂಡು ಏ ಬಂಟು ಸಾಂಬಾರ್ ಗಿಂಬರ್ ಮುಟ್ಬಿಟ್ಟಿದೆ. ಹೆಂಗ್ ಬಂದು ನೋಡು, ಸಾಂಬಾರ್ ಏನಾರು ಎಳ್ದು ಬಿಟ್ಟಿದ್ರೆ. ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಊಟ ಎಲ್ಲ ಆದಮೇಲೆ ಈಗ ಅರ್ಶಿನ ಕುಂಕುಮ ಅವರು ಕೂಡ ಹೊರಡ್ತೀವಿ ಅಂತ ಹೇಳಿದ್ರು. ಅರ್ಶಿನ ಕುಂಕುಮಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ಏನಂತ ಅಂದರೆ ಈಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರೋದು, ನಮ್ಮ ಚಿಕ್ಕಮ್ಮನ ಮಗ ಪೃಥ್ವಿನ ಇದ್ದಾನಲ್ವ, ಅವ್ರ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಹೇಳಿದೆ ನಾನು ಬರ್ತೀನಿ, ಊಟ ಮಾಡ್ಕೊಬಿಡ್ತೀನಿ ಅಂತ. ಅವರು ನಾವು ಹೋಗಿರ್ತೀವಿ, ನೀವು ಬನ್ನಿ ಅಂತ ಅಂದರು. ಇನ್ನೂ ಎಷ್ಟೊತ್ತಾಗುತ್ತೋ ಏನೋ ಅಂತ ಅಂದ್ಬಿಟ್ಟು
ಸರಿ ನಾವು ಊಟ ಮಾಡ್ಕೊಂಡು ಹೊರಡೋಣ, ನೀವು ಹೊರಟಿರಿ ಅಂತ ಅಂದ್ಬಿಟ್ಟು ಅವರನ್ನು ಕಳಿಸ್ಕೊಡ್ತಾ ಇದ್ದೀನಿ. ಈಗ ನಮ್ಮ ಅಕ್ಕಂಗೆ ಅರ್ಶಿನ ಕುಂಕುಮ ಕೊಟ್ಟಿದ್ದಾಯಿತು. ಈಗ ರಕ್ಷಿತನಿಗೂ ಕೊಟ್ಬಿಟ್ಟು ಏನೋ ಒಂಥರ ಚೆನ್ನಾಗಿತ್ತು. ಹೇಳ್ಬೇಕಂತ ಅಂದರೆ ಇವತ್ತು ನಾನು ಬರೋ ಸಿಚುವೇಶನಲ್ಲೇ ಇರಲಿಲ್ಲ. ನಂದು ಪರಿಸ್ಥಿತಿ ಯಾವ ಥರ ಇತ್ತು ಅಂದರೆ, ನನಗೆ ವರ್ಕ್ ವಿಚಾರವಾಗಿ ನಾನು ಇವತ್ತು ಕೂಡ ಕೆಲಸ ಮಾಡಲೇಬೇಕಾಗಿತ್ತು. ಬಟ್ ಏನಾಗುತ್ತೆ ಅಂತಂದರೆ, ಇವ್ರನ್ನೆಲ್ಲ ಮನೆಗೆ ಇನ್ವೈಟ್ ಮಾಡಿ ನಾನು ಬಂದಿಲ್ಲ ಅಂತ ಅಂದರೆ ಅದು ಬೇರೆ ಅರ್ಥನೇ ಕೊಡುತ್ತೆ. ಕಾರಣ ಬೇರೆ ಇರ್ಬೋದು, ಬಟ್ ಅರ್ಥ ಬೇರೆ ಥರನೇ ಕೊಡುತ್ತೆ. ಸುಮ್ಮನೆ ಏನಕ್ಕೆ ಬೇಕು ಅಂತ ಅಂದ್ಬಿಟ್ಟು ಕೆಲವು ಸಲ ನಮಗೆ ಕಷ್ಟ ಆದ್ರೂ ಕೆಲವೊಂದು ಪರಿಸ್ಥಿತಿಗಳನ್ನ ನಿಭಾಯಿಸಲೇಬೇಕಾಗುತ್ತೆ. ಸೊ ಏನು ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಓಕೆ ಬಂದರು, ಎಲ್ಲ ಬಂದಿದ್ದು ಖುಷಿ ಆಯಿತು. ನಾನು ಕಳಿಸ್ತಾ ಇದ್ದೀನಿ ಅವಳ. ಏನು ಅರ್ಜೆಂಟ್ ಇರೋರು ಹೋಗ್ಲಿ, ಕರ್ಕೊಂಡೋಗಿ ಬಿಡ್ತೀನಿ ಬಿಡ, ಹೆಚ್ಚು ಮಾಡ್ಬಿಡ, ಕರ್ಕೊಂಡೋಗಿ ಬಿಡ್ತೀನಿ ಬಿಡಮ್ಮ ಮನೆಗೆ. ತಗೋತಾರ ಬಿಡ, ಇಲ್ಲೇ ಪಕ್ಕದಲ್ಲ ಐತೆ. ವಾಪಸ್ ಇಲ್ಲ, ನೀನು ಹಬ್ಬ ಹೋಗ್ತಾರಾಗು ಈ ಮನೆ ಪಕ್ಕದಲ್ಲೇ, ಹೊಸ ಮನೆ ಪಕ್ಕದಲ್ಲಿ, ಮನೆ ಪಕ್ಕ ಅಲ್ಲೇ ಕಾಣ್ತಾ. ಹೋಗು ಊಟ ಮಾಡೋದು, ನಮ್ಮನ್ನು ತೆಗಿಬಿಡಿ, ನಾವು ಹೆಂಗೆ ಇವಿ. ನೀವೇ ನೀರು ತರಕಂತ ಊಟ ಮಾಡಗಿ ಲೆಕ್ಕದ ತಗೊಳ್ಳ ಅದೇ ಕವರ್ಗೆ ಹಾಕಮ್ಮ, ಹಾಕೊಂಡ್ರು ಬಿಡಿ. ಇರು ಹೋಗೋದು, ನಮ್ಮ ಕಾರ್ಲ್ ಹೋದ್ರಾಯ್ತು. ಮೆಂಬರ್ಸ್ ಕಮ್ಮಿ ಯಾಕೆ ನೆನ್ನೆ ಹಾಕೊಟ್ಬಿಟ್ನಲ್ಲ, ನಾನು ಫೋನ್ ನೋಡ್ತೀನಿ ಅಂತ ಅವಾಗಿಂದ ನೋಡ್ತೀನಿ. ಯಾಕೆ ಇಷ್ಟು ದಿನ ಇಷ್ಟಪಡ್ತೇವೆ, ಯಾಕೆ ನೆನ್ನೆ ಹಿಂಗೆ ಆಡ್ತೇವೆ, ಫೋನ್ ನೋಡ್ತಿದ್ದ ಅಕ್ಕ ಅಂತ ಹೇಳ್ಬಿಟ್ಟಲ್ಲ, ಅದಕ್ಕೆ ಇಷ್ಟ ಇಲ್ಲ ಅಂತ ಇದ್ದಾನೆ. ಫೋನೇ ನೋಡಲ್ಲ ಈಗ, ನೋಡಂಗಿಲ್ಲ. ಅವ್ರು ಸಿದ್ಧತೆ ಆದೇಶ ಮಾಡೋರೆ, ಮಕ್ಳಿಗೆ ಕೊಡಂಗೇ ಇಲ್ಲ. 1 ವರ್ಷದಿಂದ 16 ವರ್ಷವರೆಗೆ. ಹೌದೌದು, ಸರ್ಕಾರ ಅನೌನ್ಸ್ ಮಾಡಿದೆ. ಅದು ಸೇಲ್ ಆಗೋಯ್ತು ಮೇಡಮ್, ಅದು ಆಗ್ಲೊಂದು 6 ತಿಂಗಳ ಹಿಂದೆನೆ ಸೇಲ್ ಆಯ್ತು, ಸೇಲ್ ಆಗೋಗಿದೆ ಅದು. ಹೌದು, ಸೇಲ್ ಆಗೋಗಿರೋದು ಮೇಡಮ್ ಅದು. ಇರೇ ಹೋಗೋಣ ಈಗ, ಇನ್ನೇನು ಹೊರಡೋಣ ಈಗ. ಅವ್ರು ಫ್ರೀಯಾಗಿ ಹೋಗ್ಲಿ, ಕಾರ್ ಖಾಲಿ ಇಲ್ವಾ. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಚಿಕ್ಕಮ್ಮನ ಮನೆಗೆ ಅಂದರೆ ಪೃಥ್ವಿನವ್ರ ಮನೆಗೆ ಅಂತ ಬಂದ್ವಿ. ಸೊ ಪೃಥ್ವಿನವ್ರ ಮನೆ ಬಂದು ಮಾರ್ಗೋಡ್ನಳ್ಳಿ, ಇದು KR ನಗರ ತಾಲೂಕೇನೆ. ಸೊ ನಮ್ಮದು ಊರು ಕೂಡ KR ನಗರ ತಾಲೂಕು, ಕಲ್ಯಾಣಪುರ. ಸೊ ಇದು ಮಾರ್ಗೋಡ್ನಳ್ಳಿ. ನಮ್ಮ ಚಿಕ್ಕಮ್ಮನ ಮನೆಗೆ ಬಂದ್ವಿ. ಇಲ್ಲಿ ತೋಟ ಎಲ್ಲ ಇದೆ, ಇವರೆಲ್ಲ ಆಲ್ರೆಡಿ ತೋಟಕ್ಕೆಲ್ಲ ಹೋಗಿ ಬಂದಿದ್ರು. ನಾನು ಇವಾಗ ಬಂದು ನಾವು ಎಳ್ಳೀರು ಕೆಚ್ಕೊಟ್ಟ ಪೃಥ್ವಿ, ಅದನ್ನು ಕುಡಿತಾ ಇದ್ದೀನಿ. ಈ ಹಳ್ಳಿ ಅಂತ ಅಂದರೆ ಎಷ್ಟು ಚೆಂದ ಅಲ್ವಾ, ಎಷ್ಟು ನ್ಯಾಚುರಲ್ ಆಗಿ ಹೆಂಗಿರುತ್ತೆ ಆ ತೋಟ. ಮತ್ತು ಈ ಥರದ್ದೆಲ್ಲ ನಮಗೆ ಒಂದು ಎಳ್ಳೀರು ತೊಗೊಂಡು ಕುಡಿತೀನಿ ಅಂತ ಅಂದರೆ 60 ರೂಪಾಯಿ 80 ರೂಪಾಯಿ ಈ ಥರ ಎಲ್ಲ ಇರುತ್ತೆ ಈ ಸಮ್ಮರಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಆ ಸಂಜೆ ವಾತಾವರಣ. ನಮ್ಮ ಚಿಕ್ಕಪ್ಪನೂ ಅಷ್ಟೇ ತುಂಬ ಆಸೆ ಪಡ್ತಾರೆ, ನಾವೆಲ್ಲ ಬಂದರೆ ನಾವುಗಳು ಬರೋದೇ ಅಪರೂಪ ಅಂತ ಅಂದ್ಬಿಟ್ಟು. ಪೃಥ್ವಿನೂ ಅಷ್ಟೇ ತುಂಬ ದಿನದಿಂದ ಹೇಳ್ತಾ ಇದ್ದ, ನೀವೆಲ್ಲ ಬರೋದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ಯಾವಾಗಲೂ ಕರೀತಾನಲ್ಲ, ಇವತ್ತು ಹೆಂಗಿದ್ರು ಬಂದಿದ್ದೀವಿ, ಇನ್ನು ಸ್ವಲ್ಪ ತಿದ್ಬಿಟ್ಟೆ ಹೋಗ್ಬಿಡೋಣ, ಒಂದು ಕಡೆ ಎಲ್ಲ ಹೋಗಿ ರೆಸ್ಟ್ ಮಾಡಬೇಕು, ಮತ್ತು ಬೆಳಗ್ಗೆ ವರ್ಕು ಅದು ಇದು ಅಂತ ಟ್ರಾವೆಲ್ ಮಾಡೋದು ದಿನ ಅದೇ ಆಗಿಬಿಡುತ್ತೆ ಅಂತ ಅನ್ಕೋತಾ ಇದ್ವಿ. ಬಟ್ ಅವ್ರು ಅಷ್ಟೊಂದು ಕರೀತಾ ಇದ್ದಾರೆ ಅಲ್ವಾ, ಪ್ರೀತಿ ಕೊಟ್ಟವ್ರಿಗೆ ಪ್ರೀತಿ ಕೊಡಲೇಬೇಕು. ಸೊ ಹಾಗಾಗಿ ಬಂದ್ವಿ. ಅಲ್ಲಿ ಬಂದು ಸ್ವಲ್ಪ ಹೊತ್ತೆಲ್ಲ ಇದ್ದು ನೈಟ್ ಆಯಿತು. ನಮ್ಮ ಚಿಕ್ಕಮ್ಮ ಚಿಕನ್ ಸಾಂಬಾರು ಮಾಡಿದ್ರು. ಸೊ ಊಟ ಮುಗಿಸ್ಕೊಂಡು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಹಾಗಾಗಿ ಎಲ್ಲ ಊಟ ಕೂಡ ಮುಗಿಸ್ಕೊಂಡ್ವಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.